ಹಲೋ ವಾಟ್ಸ್ಆಪ್ ನಮಸ್ಕಾರ ಎಲ್ಲರಿಗೂ. ಸೊ ಭೀಮನಿಗೆ ಹೊಸ ಲುಕ್ ಕೊಡೋಣ ಅಂತೇಳಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾನೇ ಇದ್ದೆ. ಸ್ವಲ್ಪ ಕಸ್ಟಮೈಸ್ಡ್ ಡಿಸೈನ್ ಮಾಡಿಸ್ಬೇಕು, ಗ್ರಾಫಿಕ್ ವರ್ಕ್ ಮಾಡಿಸ್ಬೇಕು ಅಂತ ಬೆಂಗಳೂರಲ್ಲೆಲ್ಲ ತಿರ್ಗಾಡ್ಬಿಟ್ಟು ನಾನು ಕಸ್ಟಮೈಸ್ ಮಾಡಿಸ್ಕೊಳಕ್ಕಾಗಲೇ ಇಲ್ಲ. ಕೊನೆಗೆ ಯಾರನ್ನೋ ಹಿಡಿದು ಏನೋ ಆಗಿ ಇವಾಗ ಕಸ್ಟಮೈಸೇಷನ್ ರೆಡಿ ಆಯಿತು. ಸೊ ಭೀಮನಿಗೆ ಇನ್ನು ಮುಂದೆ ಹೊಸ ಲುಕ್ಕು ಬರುತ್ತೆ. ಎಲ್ಲಿ ಹಾಕಿಸ್ತಾ ಇದ್ದೀನಿ, ಏನು ಡಿಸೈನ್ ಹಾಕಿಸ್ತಾ ಇದ್ದೀನಿ, ಇದನ್ನು ಮಾಡ್ಸೋಕ್ಕೆಲ್ಲ ಎಷ್ಟೆಲ್ಲ ಸರ್ಕಸ್ ಪಟ್ಟಿದ್ದೀನಿ, ಎಲ್ಲ ವಿಚಾರನೂ ತಿಳಿಸ್ಕೊಳ್ತೀನಿ. ಸೊ ಈಗ ಹೊರಡುವ ಸಮಯ. ನಾನಂತೂ ರೆಡಿ ಆಗಿದ್ದೀನಿ, ಎಕ್ಸೈಟ್ ಆಗಿದ್ದೀನಿ ಭೀಮನ ಹೊಸ ಲುಕ್ ಹೇಗೆ ಕಾಣುತ್ತೆ ಅಂತ ನೋಡೋದಕ್ಕೆ. ಸೊ ಹೋಗೋಣ ಬನ್ನಿ. ಸೊ ಇವಾಗ ಗ್ರಾಫಿಕ್ಸ್ ಎಲ್ಲ ಮಾಡಿಸೋದಕ್ಕಿಂತ ಮುಂಚೆ ಯಾವುದು ಡಸ್ಟು ಅದೆಲ್ಲ ಏನೂ ಇರಬಾರ್ದು. ಹಾಗಾಗಿ ಫುಲ್ಲು ಭೀಮನ್ಗೆ ಲಕ ಲಕ ಅಂತ ವಾಶ್ ಮಾಡಿಸ್ತಾ ಇದ್ದೀನಿ, ಡೀಸೆಲ್ ವಾಶು. ನಾವು ವಾಶ್ ಮಾಡೋದಕ್ಕಿಂತ ಇದು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ಯೂಶಲಿ ನಾನೇ ಬೈಕ್ ಕ್ಲೀನ್ ಮಾಡ್ಕೊಳ್ಳೋದು. ಬಟ್ ಇವಾಗ ಅದು ಗ್ರಾಫಿಕ್ಸ್ ಬರೋದ್ರಿಂದ ಹೀಗೆ ಕತೆ ನೋಡ್ಕೊಳ್ಳಿ. ಇವತ್ತು ಭೀಮ ಒರಿಜಿನಲಿಂದ ಇವಾಗ ಇನ್ನೊಂದು ರೂಪಕ್ಕೆ ತಗೊಳ್ತೋನು ಇವತ್ತು. ಗಾಡಿ ವಾಶ್ ಮಾಡಿಸ್ಕೊಂಡು ಇವಾಗ CBI ರೋಡಲ್ಲಿ ಇರುವಂಥ ಕಲರ್ ಮ್ಯಾನ್ ಅನ್ನೋ ಒಂದು ಸ್ಟಿಕ್ಕರ್ ಔಟ್ಲೆಟ್ಗೆ ಬಂದಿದ್ದೀನಿ. ಏನಕ್ಕೆ ಇಲ್ಲಿಗೆ ಹುಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರೆ, ಅಲ್ಲಿಂದ ಇವರು ಇಲ್ಲಿ ನನಗೆ ಕಲರ್ ಮ್ಯಾನ್ ಅಂತ ಯಾರು ಹಾಕೊಡ್ತಾ ಇದ್ದಾರೆ, ಇವರಿಬ್ರು ಆ್ಯಕ್ಚುಲಿ ಬ್ರದರ್ಸು. ಸೊ ಪರ್ಫೆಕ್ಟಾಗಿ ಇನ್ಸ್ಟಾಲೇಷನ್ ಮಾಡಬೇಕು, ಅಂದರೆ ಕರೆಕ್ಟಾಗಿ ಅದನ್ನು ಅಂಟಿಸ್ಬೇಕು ನೀಟಾಗಿ. ಈ ಒಂದು ಚೂರು ಏನಾದರೂ ಮಿಸ್ ಆದ್ರೂ ಅದು ಇಡೀ ಸ್ಟಿಕ್ಕರೇ ಓಪನ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ಅವರು ರೆಕಮೆಂಡ್ ಎಲ್ಲಿ ಮಾಡ್ತಾರೆ ಅಲ್ಲೇ ಬಂದು ಮಾಡಿಸ್ಕೊಳ್ಳೋವಂಥದ್ದು. ಸೊ ನಾನಿವಾಗ ಕಲರ್ ಮ್ಯಾನ್ ಶಾಪಲ್ಲಿದ್ದೀನಿ. ಇವಾಗ ಭೀಮ ರೆಡಿ ಆಗ್ತಾ ಇದ್ದೇನೆ. ಸೊ ಎಲ್ಲಿ ತೊಗೊಂಡೆ, ಎಷ್ಟಾಯಿತು, ಏನು ಪರ್ಚೇಸು, ಎಲ್ಲಿ ತೊಗೋಬೇಕು, ಇದನ್ನು ಗ್ರಾಫಿಕ್ ಕಸ್ಟಮೈಸೇಷನ್ ಎಲ್ಲಿ ಮಾಡಿಸ್ಬೇಕು ಎಲ್ಲನೂ ಹೇಳ್ತೀನಿ. ಭೀಮ ರೆಡಿ ಆಗ್ತೀನಿ ನೋಡಿ. ಇದೇ ಸ್ಟಿಕ್ಕರು ತರಿಸಿರೋದು, ಬಟ್ ಇದು ಸ್ವಲ್ಪ ಕಸ್ಟಮೈಸ್ಡ್ ಇದೆ. ಅದು ಭೀಮ ರೆಡಿ ಆಗ್ತಾ ಇದ್ದಾನೆ ಇವಾಗ. ಆಮೇಲೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಸ್ಟಿಕ್ಕರಿಂಗ್ ವರ್ಕ್ ಮಾಡಿಸ್ಬೇಕಾದ್ರೆ ಇದ್ರ ಮೇಲೆ PPF ಅಥವಾ ಯಾವುದಾದ್ರೂ ಸೆರಾಮಿಕ್ ಕೋಟಿಂಗ್ಸ್ ಏನಾದರೂ ಇದ್ದರೆ ಕಷ್ಟ ಆಗುತ್ತೆ. ಸೊ ಏನು ಇರಬಾರ್ದು, ಯೂಶಲಿ ಅವ್ರು ರೆಕಮೆಂಡ್ ಮಾಡೋದೇ ಹಾಗೆ. ನಾನೇನು PPF ಮಾಡಿಸೇ ಇಲ್ಲ, ಹಾಗಾಗಿ ಏನು ಮ್ಯಾಟ್ರ್ ಆಗ್ತಿಲ್ಲ. ಸೊ ಡೈರೆಕ್ಟಾಗಿ ಇವಾಗ ಸ್ಟಿಕ್ಕರಿಂಗ್ ವರ್ಕ್ ಹೋಗ್ತಾ ಇದೆ. ನೋಡ್ಕೊಳ್ಳಿ, ಇದೇ ಶಾಪು. ಇಲ್ಲಿಗೆ ಬಂದರೆ ಮಾಡಿ ಕೊಡ್ತಾರೆ. ಪೀಸಸ್ ವೈಸ್ ಕೊಟ್ಟಿರ್ತಾನೆ ಅವರು, ಫುಲ್ಲು ಕಟ್ಟಿಂಗ್ ಮಾಡಿ ಕೊಟ್ಟಿರ್ತಾರೆ. ಸೊ ಇಂಡಿವಿಜುವಲ್ ಆಗಿ ಅಂಟಿಸ್ಬೇಕು. ಸೊ ಈ ಟ್ಯಾಂಕ್ ಆದರೆ ಮೆಟಲ್ ಅಲ್ಲ, ಇದು ಫೈಬರ್ ಇರೋದ್ರಿಂದ ಸ್ವಲ್ಪ ಪ್ರೈಮರ್ ಹಾಕ್ತಾ ಇದ್ದಾರೆ. ಅದು ಹಾಕಿದ್ರೆ ತಿಕ್ಕಾಗಿ ಕೂತ್ಕೊಳ್ಳುತ್ತೆ ಸ್ಟಿಕ್ಕರು ಅಂತ. ಯಾವ ಥರ ರಿಯಾಕ್ಟ್ ಆಗುತ್ತೆ ಸರ್ ಅದು ಸ್ಟಿಕ್ಕರಿಗೆ? ಓಕೆ. ಯೂಸ್ ಮಾಡ್ತೀರಲ್ಲ ಡೈರೆಕ್ಟ್ ಇದಾಗುತ್ತಲ್ಲ, ಪ್ರೈಮರ್ ಹಾಕಿಲ್ಲ ಅಂದ್ರೆ ನಿಮ್ಗೆ ಈಸಿಯಾಗಿ ಪಿಲೌಟ್ ಆಗೋ ಚಾನ್ಸಸ್ ಇದೆ. ಇದಾಕರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಸ್ಟಿಕ್ಕರ್. ಓಕೆ ಓಕೆ. ಸೊ ಆಫ್ ರೋಡಿಂಗ್ ಎಲ್ಲ ಮಾಡಿದಾಗ, ವಾಶ್ ಮಾಡಿದಾಗೆಲ್ಲ ಈ ಸೈಡಲ್ಲಿ ಎದ್ದೇಳುತ್ತಲ್ಲ, ಸೊ ಅದು ಎದ್ದೇಳಬಾರ್ದು ಅಂತ ಸ್ಟ್ರಾಂಗ್ ಆಗಿ ಈ ಥರ ಪ್ರೈಮರ್ನ ಹಾಕ್ತಾ ಇದ್ದಾರೆ. ಮಡ್ಗಾಡ್ ಮೇಲೂ ಹಾಕಿದ್ರು, ಇವಾಗ ಇಲ್ಲೂ ಹಾಕಿದ್ರು. ಟ್ಯಾಂಕ್ ಮೇಲೆ ಏನು ಹಾಕಲಿಲ್ಲ, ಸೊ ಯಾಕಂದರೆ ಅದು ಮೆಟಲ್ ಅಲ್ಲ. ಸೊ ಈ ಸ್ಟಿಕ್ಕರ್ನ ತರ್ಸೋದು ಎಲ್ಲಿ ಅಂತ ಕೇಳ್ತಾ ಇದ್ದೀರಾ, ಅದು ಫುಲ್ ಕಂಪ್ಲೀಟ್ ಫಿನಿಶಿಂಗ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಬರಾಂಗಿನೀಸ್ ಅಂತ ಒಂದು ವೆಬ್ಸೈಟ್ ಇದೆ, ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಬರಾಂಗಿನೀಸು ಬೇಸಿಕಲಿ ಅವರು ಕರ್ನಾಟಕದಲ್ಲಿ ಇದ್ದು ಇವಾಗ ಪುಣೆಗೆ ಶಿಫ್ಟ್ ಆಗಿದ್ದಾರೆ. ಸೊ ಇಡೀ ಬೆಂಗಳೂರನ್ನ ನಾನು ಆಲ್ಮೋಸ್ಟ್ 1 ವಾರ ಜಾಲಾಡಿದ್ದೀನಿ ಗ್ರಾಫಿಕ್ ವರ್ಕ್ ಮಾಡಿಸ್ಬೇಕು ಅಂತ. ಯಾರು ಇದುವರೆಗೂ ಮಾಡಿಲ್ಲ. ನೀವು ರೆಕಮೆಂಡ್ ಮಾಡ್ಬೋದು, ಆ ಸ್ಟಿಕ್ಕರ್ ಶಾಪ್ ಇದೆ, ಈ ಸ್ಟಿಕ್ಕರ್ ಶಾಪ್ ಇದೆ, ಮಾಡಿಸಿ ಅಂತ ಎಲ್ಲ ರಿಸರ್ಚ್ ಹೋಯ್ತು. ನಾನಂತೂ ಮಾಡಿ ಕೊನೆಗೆ ಮಾಡ್ತೀನಿ ಅಂದ್ರು ಎಕ್ಸ್ಪೆರಿಮೆಂಟಲ್ ಆಗಿ ಸ್ಟಿಕ್ಕರ್ನ ಗ್ರಾಫಿಕ್ ವರ್ಕ್ಸ್ ಮಾಡ್ತಾ ಇದ್ದಾರೆ. ಜೊತೆಗೆ ತುಂಬಾ ಬಜೆಟ್ ಹೇಳ್ತಾ ಇದ್ದಾರೆ. ಸೊ ಅಷ್ಟೆಲ್ಲ ಕಂಪ್ಯಾರಿಟಿವ್ಲಿ ನೋಡಿ ಮಾಡಿ ಕೊನೆಗೆ ಬರಾಂಗಿನಿ ಸರ್ ಹತ್ರನೇ ಮಾತಾಡಿದೆ. ನಿಮಗೆ ಬೇಕಾಗಿರುವಂಥ ಕಸ್ಟಮೈಸ್ಡ್ ಡಿಸೈನ್ ಕೂಡ ಅವರು ಮಾಡಿಕೊಡ್ತಾರೆ. ಇವಾಗ ನಾನೇನು ಮಾಡಿಸಿದ್ದೀನಿ, ಅವ್ರ ಒರಿಜಿನಲ್ ಡಿಸೈನ್ ಮೇಲೆ ನಾನು ಕಸ್ಟಮೈಸ್ ಮಾಡಿಸಿದ್ದೀನಿ. ಏನೇನು ಕಸ್ಟಮೈಸ್ ಮಾಡಿಸಿದ್ದೀನಿ ಅಂತ ಹೇಳ್ತೀನಿ, ಪ್ಲಸ್ ಒರಿಜಿನಲ್ ಹೆಂಗಿತ್ತು ಅಂತಲೂ ತೋರಿಸ್ತೀನಿ. ಸೊ ಕಸ್ಟಮೈಸೇಷನ್ ನಿಮ್ಗೆ ಏನು ನೆಸೆಸರಿ ಇರುತ್ತೆ ಅದ್ರ ಮೇಲೆ ಪ್ರೈಸಿಂಗ್ ಹೋಗುತ್ತೆ. ಇಲ್ಲ ನನಗೇನು ಬೇಡ, ನಂಗೆ ನಾರ್ಮಲ್ಲೇ ರೇಸಿಂಗ್ದು ಬೇಕು, ಇಲ್ಲಾಂದರೆ ಯಾರಾದ್ರು ರೇಸರ್ದು ಬೇಕು, ಆ ಥರ ನಿಮ್ಗೆ ಏನಾದರೂ ಕಾನ್ಸೆಪ್ಟ್ ಇದ್ದರೆ
ಹಲವಾರು ಆಪ್ಷನ್ಗಳು ಸಿಗುತ್ತೆ. ತುಂಬ ಚೆನ್ನಾಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಥಿಂಗ್ಸ್ ಕೂಡ ಸಿಗುತ್ತೆ ನಿಮಗೆ. ಏನು ಬೇಕೋ ಅದರ ವೆಬ್ಸೈಟಲ್ಲಿ ನೀವು ಹೋಗಿ ಶಾಪ್ ಮಾಡ್ಬೋದು. ಒಂದು 2,000-3,000 ಶುರುವಾಗುತ್ತೆ ಸ್ಟಿಕ್ಕರ್ಗಳು ಬೇಸಿಕ್ಸು. ಸೊ ನಿಮ್ಮ ಗಾಡಿಗೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ತಲೆಯಲ್ಲಿ ಏನಾದರೂ ಕಸ್ಟಮೈಸ್ ಮಾಡಿಸ್ಬೇಕು ಅಂದರೆ ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ನಾನು ಅವ್ರ ಹತ್ರ ಮಾತಾಡಿ ಸ್ವಲ್ಪ ಎಲ್ಲ ಅಡಿಷ್ನಲ್ ವರ್ಕ್ ಮಾಡಿಸಿರೋದಕ್ಕೆ ಇವಾಗ ಲುಕ್ ಕೊನೆದಾಗಿ ತೋರಿಸ್ತೀನಿ. ನನಗೆ ಇದರ ಪ್ರೈಸ್ ಎಷ್ಟಾಯಿತು, ಜೊತೆಗೆ ಇವಾಗ ಇಲ್ಲಿ ಇನ್ಸ್ಟಾಲೇಷನ್ ಪ್ರೈಸ್ ಎಷ್ಟಾಯಿತು ಅದನ್ನೆಲ್ಲ ಕೊನೆಯಲ್ಲಿ ಹೇಳ್ತೀನಿ. ನಾನು ಸ್ವಲ್ಪ ಎಲ್ಲ ಇನ್ನೊಂದು ಸ್ವಲ್ಪ ರೆಡಿ ಮಾಡಿಸ್ಬೇಕು. ಇದರ ಜೊತೆಗೆ ಇವರು ಮಹಾರಾಷ್ಟ್ರದಿಂದ ಇರೋದ್ರಿಂದ ಲೈಕ್ ನನಗೆ ಆಲ್ಮೋಸ್ಟ್ ನಾನು ಆರ್ಡರ್ ಕೊಟ್ಟು 1 ವಾರದ ಒಳಗಡೆ ಬಂತು. ನನಗೆ ಕೊರಿಯರಲ್ಲಿ ಬಂದ್ಬಿಡುತ್ತೆ. ನೀಟ್ಲಿ ಪ್ಯಾಕ್ಡ್, ಒಂದು ಚೂರು ಏನು ನೀರು ಹೋಗೋ ಥರ ಆಗಲಿ ಅದು ಮಾಡೋ ಥರ ಆಗಲಿ ಏನಿಲ್ಲ, ವೆಲ್ ಪ್ಯಾಕ್ಡ್ ಆಗಿ ಬಂತು ನನಗೆ ಕೊರಿಯರು. ಸೊ ನಿಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನನಗೆ ಅರ್ಥ ಆಗುತ್ತೆ, ಯಾಕಂದರೆ ನಾನು ಆ ಕ್ವಶನ್ ಕೇಳ್ತೀನಿ. RTO ಪ್ರಾಬ್ಲಮ್ ಆಗಲ್ವಾ? ಬೇಸಿಕಲಿ ಈ ಥರ ಎಲ್ಲ ಗಿಜಿ ನೋಡಿದ್ರೆ ಪೊಲೀಸ್ಗೆ ಪಕ್ಕಂತ ಕಣ್ಣು ಹೊಡಿಯುತ್ತೆ. ಆದರೆ ಇವರು ತಂದೆ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದ್ದಾರೆ. ನೀವೇನಾದರೂ ನಿಯಾನ್ ಹಾಕ್ಸೋದು ಅಥವಾ ಜಿಗಿ ಜಾತ್ರೆಗಳನ್ನ ಹಾಕ್ಸಿದ್ರೆ ಪಕ್ಕ ಪೊಲೀಸ್ ಎಲ್ಲಿದ್ರು ನೋಡ್ಬಿಟ್ಟು ನಿಲ್ಲಿಸ್ತಾರೆ ಗಾಡಿನ. ಸೊ ಸ್ವಲ್ಪ ಬೇಸಿಕ್ ಲೈಟ್ ಆಗಿರುವಂಥ ಕಲರ್ಸ್ನ ಹಾಕ್ಸಿ. ಇವಾಗ ನಾನು ಬ್ಲ್ಯಾಕ್ ಮೇಲೆ ಸ್ವಲ್ಪ ಬ್ಲ್ಯಾಕಿಶ್ ಇರೋದ್ರಿಂದ ಅಂತ ಏನು ಇಂಪ್ಯಾಕ್ಟ್ ಆಗಲ್ಲ. ಪ್ಲಸ್ ಈಗ RTO ಇಶ್ಯೂನು ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಕೇಳ್ಬಿಟ್ಟು ಇದನ್ನು ಮಾಡಿಸಿರೋದು. ಸೊ ನಾನು ಫೈನಲ್ ಟಚಪ್ ತೋರಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಕಂಪ್ಲೀಟಾಗಿ ಎಲ್ಲೂ ಸ್ಟಿಕರಿಂಗ್ ಫುಲ್ ಎಲ್ಲೂ ಏನು ಬ್ಲ್ಯಾಕೇ ಕಾಣಿಸಲ್ಲ ಅನ್ನೋ ಥರ ಸ್ಟಿಕರಿಂಗ್ ವರ್ಕ್ ಆಗಲ್ಲ. ಇದು ಕಟ್ಟಿ ಪೀಸಸ್ ಆಗಿರೋದ್ರಿಂದ ನಿಮಗೆ ಬ್ಲ್ಯಾಕ್ ಈಸಿಲಿ ಕಾಣಿಸುತ್ತೆ. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ. ಅದ್ರ ಜೊತೆಗೆ ಇನ್ನೊಂದು ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು ಅಂದರೆ ಜಾಸ್ತಿ ಬಿಸಿಲಲ್ಲಿ ನಿಲ್ಸಕ್ಕೆ ಹೋಗ್ಬಿಡಿ. ಅವ್ರು ಹೇಳ್ತಾರೆ ಆ್ಯಕ್ಚುಲಿ ಇದಕ್ಕೆ ವಾರಂಟಿ ಕೂಡ ಇದೆ. ಫೇಡು, ವಾಟರ್ ಪ್ರೂಫು, ಆಮೇಲೆ ಏನಾದರೂ ಇದೆಲ್ಲ ಆದರೆ ವಾರಂಟಿ ಕೂಡ ಕೊಟ್ಟಿದ್ದಾರೆ. ಫೇಡ್ ಪ್ರೂಫ್ ವಾರಂಟಿ ಕೊಟ್ಟಿದ್ದಾರೆ. 3 ವರ್ಷಕ್ಕೆ ಇದು ನಿಮಗೆ ವ್ಯಾರಂಟಿ ಇರುವಂಥದ್ದು ಈ ಸ್ಟಿಕ್ಕರ್ಗೆ. ಯೂಶಲಿ ಯಾರು ಕೊಡೋದಿಲ್ಲ. ನಾನು ನೋಡಿರೋ ಪ್ರಕಾರ ನಾರ್ಮಲ್ ಸ್ಟಿಕ್ಕರ್ ಶಾಪ್ ಹೋದ್ರೂ ನೀವು ಮಾಡಿಕೊಟ್ರು ಅವ್ರು ವ್ಯಾರಂಟಿ ಕೊಡೋದಿಲ್ಲ. ಬಟ್ ಇವ್ರು 3 ವರ್ಷ ವಾರಂಟಿನ ಕೂಡ ಕೊಡ್ತಾ ಇದ್ದಾರೆ. ಸೊ ಇದು ಅಡ್ವಾಂಟೇಜು. ಏನೇ ಇದ್ರೂ ಅವರು ನಿಮಗೆ ಸರಿ ಮಾಡಿಕೊಡ್ತಾರೆ, ರಿಪ್ಲೇಸ್ ಮಾಡಿ ಕೊಡ್ತಾರೆ. ಮೇಂಟೆನೆನ್ಸ್ ಪಾರ್ಟ್ ಮಾತಾಡೋದಾದ್ರೆ ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಬಿಸಿಲಾದ್ರೂ ಏನಾಗಲ್ಲ ಅಂತ. ಬಟ್ ಸ್ಟಿಲ್ ನೀವು ಲಾಂಗರ್ ಲೈಫ್ಗೆ ಅದನ್ನು ಮೇಂಟೈನ್ ಮಾಡಬೇಕು ಅಂದರೆ ಡೈರೆಕ್ಟ್ ಸನ್ಲೈಟಿಗೆ ಜಾಸ್ತಿ ನಿಲ್ಸೋಕೆ ಹೋಗ್ಬೇಡಿ. ಕವರ್ಗಳಿದ್ರೆ ಗಾಡಿ ಕವರ್ ಹಾಕೊಂಡು ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು. ಡೀಸೆಲ್ ವಾಶ್ ಮಾಡ್ಬೋದು ಅಂತ ಹೇಳಿದ್ದಾರೆ ಗಾಡಿನ. ಯಾಕಂದರೆ ಆಫ್ ರೋಡಿಂಗ್ ಎಲ್ಲ ಹೋದಾಗ ಸಿಕ್ಕಾಪಟ್ಟೆ ಕೆಸರಾಗುತ್ತೆ ಗಾಡಿ. ಮಾಡ್ಬೋದು ಅಂತ ಹೇಳಿದ್ದಾರೆ. ಅದನ್ನು ಹೆಲ್ಲಂಗೆ ಜಾಸ್ತಿ ಬಿಸಿಲಿಗೆ ನಿಲ್ಲಿಸ್ಬೇಡಿ. ಸ್ವಲ್ಪ ಅವಾಯ್ಡ್ ಮಾಡಿದಷ್ಟು ನಮಗೇನೆ ಅಷ್ಟು ಇನ್ವೆಸ್ಟ್ ಮಾಡಿ ನಾವೇ ಮೇಂಟೈನ್ ಮಾಡಬೇಕಾಗುತ್ತೆ. ಆಮೇಲೆ ಏನಾದರೂ ಗಟ್ಟಿಗಿರೋ ಬ್ರಷ್ ಗಿಶ್ ಎಲ್ಲ ತಗೊಂಡು ಉಜ್ಜೋದು ಆ ಥರ ಎಲ್ಲ ಏನು ಮಾಡಬೇಡಿ. ನೀಟಾಗಿ ಬಟ್ಟೆಯಲ್ಲಿ ವಾಶ್ ಹೆಂಗೆ ಮಾಡ್ತೀರೋ ಆ ಥರ ವಾಶ್ ಮಾಡಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದು ಮೇಂಟೆನೆನ್ಸ್ ಪಾರ್ಟು. ನಾನು ನೆಕ್ಸ್ಟು ಹೆಂಗೂ ರೈಡ್ ಹೊರಡ್ತಾ ಇದ್ದೀನಿ. ರೈಡ್ ಹೊರಟಾಗ ಲಾಂಗರ್ ರೈಡ್ ಹೋಗ್ತಾ ಇರೋದ್ರಿಂದ ಹೆಂಗೆ ಕಂಪ್ಲೀಟ್ ಪಿಕ್ಚರು ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಪಿನ್ ಟು ಪಿನ್ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ. ಸೊ ಇದರ ಪ್ರೈಸು ಕೊನೆದಾಗಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಭೀಮನ ಹೊಸ ಲುಕ್ಗೆ ನೀವೆಲ್ಲರೂ ಕಾಯ್ತಾ ಇರಿ. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ. ಭೀಮನೇನ ಅಂತ ಅನ್ನಿಸ್ತಾ ಇಲ್ಲ ನನಗಂತೂ. ಫುಲ್ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಸೊ ವೆಯ್ಟ್ ಮಾಡಿ. ಎಸ್, ಫೈನಲಿ ನಮ್ಮ ಭೀಮ ರೆಡಿ ಆಗಿದ್ದಾನೆ. ಸೊ ಆ್ಯಕ್ಚುಲಾಗಿ ನೋಡಿ ಇಲ್ಲಿ ಕರ್ನಾಟಕ ಅಂತ ಹಾಕ್ಸಿದ್ದೀನಿ. ಇದು ಹದ್ದು. ಸೊ ಫುಲ್ ಗರುಡ ಇದೆ ಇಲ್ಲಿ ನಾನು ಕರ್ನಾಟಕ ಫ್ಲ್ಯಾಗ್ ರೆಪ್ರೆಸೆಂಟ್ ಮಾಡಿದ್ದೀನಿ. ಇಲ್ಲೂ ಕೂಡ ಫ್ಲ್ಯಾಗ್ ಇದೆ. ಇದು ಟ್ಯಾಂಕು ಫುಲ್ಲು ನೋಡಿ. ಟ್ಯಾಂಕ್ ಲುಕ್ ಇದು. ಟ್ಯಾಂಕ್ದು ಕಂಪ್ಲೀಟ್ ಲುಕ್ ನೋಡ್ಕೊಳ್ಳಿ. ಸೊ ಹಿಂದೆಗಡೆ ಇಲ್ಲೂ ಕೂಡ ಫಿನಿಶಿಂಗ್ ವರ್ಕ್ ಬರುತ್ತೆ. ಇಲ್ಲೂ ಕೂಡ ಸ್ಟಿಕ್ಕರಿಂಗ್ ವರ್ಕ್ ಇದೆ. ಇದಿಷ್ಟು ಪೋರ್ಷನು. ಈ ಕಡೆ ಬಂದಾಗ ಕನ್ನಡತಿ ಅಂತಿದೆ. ಜೊತೆಗೆ ಈ ಕಡೆ ಟ್ಯಾಂಕ್ ಕೂಡ ಹದ್ದು ಇದೆ. ನಂತರ ಮುಂದೆಗಡೆ ಮಡ್ಗಾಡ್ ಮೇಲೂ ಈ ಥರ ಬರುತ್ತೆ. ಇಲ್ಲಿ ಸ್ವಲ್ಪ ಚೇಂಜಸ್ನ ಮಾಡಿದ್ದೀನಿ ಇವಾಗ. ಸೊ ಇದು ಭೀಮನ ಹೊಸ ಲುಕ್. ಟಡಾ. ಸೊ ನನ್ನ ಜೊತೇಲಿ ಹೇಳಿದೆ ನಿಮಗೆ ಕಟ್ ಪೀಸಸ್ ವರ್ಕ್ ಇದು ಅಂತ ಹೇಳಿ. ನೋಡಿ
ಇದೆಲ್ಲ ಬ್ಲ್ಯಾಕ್ ಹಾಗೆ ಇರುತ್ತೆ. ಸೊ RTO ಇಶ್ಯೂಸು ಆಗೋದಿಲ್ಲ. ಇದೆಲ್ಲ ಫುಲ್ಲು ಕಟ್ ಪೀಸಸ್ಸು ಈ ಕಡೆ ಎಲ್ಲ ನೋಡಿ. ಸೊ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಬ್ಲ್ಯಾಕೇ ಇದೆ, ಬರೀ ಇಲ್ಲಿ ಮಾತ್ರ ಅಲ್ವಾ, ಸೊ ಏನೂ ಪ್ರಾಬ್ಲಮ್ ಇಲ್ಲ. ಇದು ಆ್ಯಕ್ಚುಲಿ ವಿಂಡ್ ಶೀಲ್ಡ್ ಜೊತೆಗೇ ಬರುತ್ತೆ, ಬಟ್ ನನಗೆ ಅವಶ್ಯಕತೆ ಇರಲಿಲ್ಲ, ಹಾಗಾಗಿ ನಾನು ಹಾಕಿಸ್ಲಿಲ್ಲ. ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ವಿಂಡ್ ಶೀಲ್ಡ್ಗೂ ಕೂಡ ನೀವು ಹಾಕಿಸ್ಕೋಬೋದು, ಇದು ನಿಮಗೆ ಬಿಟ್ಟಿದ್ದು, ಬಟ್ ಇದು ಸೆಟ್ಟಲ್ಲಿ ಬರುತ್ತೆ. ಸೊ ಹೇಗೆ ಅನ್ನಿಸ್ತು ಭೀಮನ ಹೊಸ ಲುಕ್ಕು? ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಯಾರಿಗೆ ಇಷ್ಟ ಆಗುತ್ತೆ ಈ ಥರ ಒಂಥರ ಯೂನಿಕ್ ಆಗಿರಬೇಕು ಅಂಥವ್ರಿಗೆ ಖಂಡಿತವಾಗ್ಲೂ ಇದು ಲೈಕ್ ಆಗುತ್ತೆ. ನಾನು ಹೇಳ್ದಂಗೆ ಒರಿಜಿನಲ್ ಫುಟೇಜ್ನ ನಾನು ಅವಲ್ಲೇ ತೋರಿಸಿದ್ದೀನಿ. ಇದು ಕಸ್ಟಮೈಸ್ಡ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಸೊ ಓವರಾಲು ಈ ಒಂದು ಗ್ರಾಫಿಕ್ಸ್ ಸೆಟ್ಟು, ಬರೀ ಗ್ರಾಫಿಕ್ಸ್ ಸೆಟ್ಟಿಗೆ 3650 ರೂಪಾಯಿ ಆಯಿತು ನನಗೆ, ವಿತ್ ಶಿಪ್ಪಿಂಗ್ ಎಲ್ಲ ಸೇರಿ. ಕಸ್ಟಮೈಸ್ ಮಾಡಿರೋದಕ್ಕೆ 700 ರೂಪಾಯಿ ಎಕ್ಸ್ಟ್ರಾ ಬಿತ್ತು ನನಗೆ. ಸೊ ಇಷ್ಟು ಬಜೆಟ್ ಆಯಿತು. ನಂತರ ಈ ಒಂದು ಇನ್ಸ್ಟಾಲೇಷನ್ ಏನಿದೆ, ಅದು ಸ್ಟಿಕ್ಕರ್ ವರ್ಕ್ ಏನು ಮಾಡಿಸಿದ್ದೀನಿ ಅದೇನಿದೆ, ಒಂದೊಂದು ಗಾಡಿಗೆ ಒಂದೊಂದು ಥರ ಡಿಫ್ರೆನ್ಸ್ ವೇರಿಯೇಷನ್ ಬರುತ್ತೆ ನಿಮಗೆ. ದೊಡ್ಡ ಗಾಡಿ KTM, ಕವಾಸಾಕಿ ಎಲ್ಲನೂ ಸ್ವಲ್ಪ ಜಾಸ್ತಿ ವರ್ಕ್ ಇರುತ್ತೆ. ಸೊ ಡಿಪೆಂಡ್ ಆನ್ ಪ್ರೈಸಸ್ಸು ಸ್ಟಿಕ್ಕರಿಂಗ್ ಮಾಡ್ಕೊಡ್ತಾರೆ ಅಲ್ಲಿ, ಬಟ್ ನೀವು ಅಲ್ಲೇ ಹೋಗಿ ಮಾಡಿಸ್ಕೋಬೇಕು. ಬೇರೆ ಕಡೆ ಹೋದರೆ ಖಂಡಿತ ಹಾಳು ಮಾಡೋ ಚಾನ್ಸಸ್ 100% ಇರುತ್ತೆ. ನೀಟಾಗಿ 2 hours ಆಯಿತು ಈ ಕಂಪ್ಲೀಟ್ ಒಂದು ಸ್ಟಿಕ್ಕರಿಂಗ್ ಕೆಲಸ ಮುಡ್ಸೋಕ್ಕೆ. ನನಗೆ ನೀಟಾಗಿ ಚೆನ್ನಾಗಿ ಮಾಡಿಕೊಟ್ರು, ಜೊತೆಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಬೇರೆ ಮಾಡಿಸಿದ್ದೀನಿ ಇವತ್ತು. ಸೊ ಓವರಾಲು ಒಂದು ನನ್ನ ಬಜೆಟು 4000 ಒಳಗಡೆ ಈ ಫುಲ್ಲು ಗ್ರಾಫಿಕ್ಸ್ ಸೆಟ್ಟು ಮುಗಿಸಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಕೇಳ್ಕೊಂಬಂದಾಗ 10,000 ಹೇಳಿದ್ರು ಸೇಮ್ ವರ್ಕ್ಗೆ. ನಾನು ಇನ್ನೊಂದು ಸ್ವಲ್ಪ ಅಡಿಷ್ನಲ್ಲು ಹೇಳಿದೆ, ಬಟ್ ಓವರ್ ಮಾಡಿದೆ, ಜಾತ್ರೆ ಆಗ್ಬಿಡುತ್ತೆ ಅಂದರು ಅಂದ್ಬಿಟ್ಟು ಇಷ್ಟಕ್ಕೆ ನಿಲ್ಲಿಸಿದ್ದೀನಿ. ಸೊ 10,000 ಎಲ್ಲ ಹೇಳಿದ್ರು, ಅಷ್ಟೆಲ್ಲ ಬಜೆಟ್ ಆಗಲ್ಲ. ಸೊ ಯೂಸರ್ ಫ್ರೆಂಡ್ಲಿ ಬಜೆಟು, ಪಾಕೆಟ್ ಫ್ರೆಂಡ್ಲಿ ಎಲ್ಲ ವರ್ಕೌಟ್ ಆಗುತ್ತೆ. ನೀವು ಈ ಥರ ಏನಾದರೂ ನಿಮ್ಮ ಗಾಡಿಗಳಿಗೆ ಕಸ್ಟಮೈಸ್ ವರ್ಕ್ ಮಾಡಿಸ್ಬೇಕು, ಫುಲ್ ಜಿಗಿ ಜಿಗಿ ಅನ್ಬೇಕು ಅಂತ ಹೇಳಿದ್ರೆ ಬರಾಂಗಿನೀಸ್ ಅಂತ ವೆಬ್ಸೈಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಶಾಪಿಂಗ್ ಮಾಡಿ. ನೀವೇನಾದರೂ ಆಲ್ರೆಡಿ ಮಾಡಿಸಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೇನು ನೆಕ್ಸ್ಟ್ ಮಂತ್ ರೈಡ್ ಹೋಗ್ತಾ ಇದ್ದೀನಿ. ರೈಡ್ ಹೋದಾಗ ಕಂಪ್ಲೀಟಾಗಿ, ಯಾಕಂದರೆ ಅವಾಗಂತೂ ಫುಲ್ ರಫ್ ಆ್ಯಂಡ್ ಟಫಲ್ಲಿ ಇರುತ್ತೆ. ಒಂದು ರೈಡ್ ಹೋದಾಗ ಟ್ಯಾಂಕ್ ಬ್ಯಾಗ್ ಹಾಕೊಂಡಾಗ ಹೇಗಿರುತ್ತೆ, ಅಥವಾ ಕೊಚ್ಚೆ, ಮಣ್ಣು, ನೀರು, ಬಿಸಿಲು ಎಲ್ಲ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಯಾವ ಥರ ಈ ಸ್ಟಿಕ್ಕರು ಎದಳುತ್ತಾ ಇಲ್ಲ ಕೂತ್ಕೊಳ್ಳುತ್ತಾ ಕರೆಕ್ಟಾಗಿ ಫಿಟ್ಟಿಂಗ್ ಆಗಿದೆಯಾ ಎಲ್ಲನೂ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ಹೊಸ ಭೀಮನ ಲುಕ್? ಕಮೆಂಟ್ ಸೆಷನಲ್ಲಿ ತಿಳಿಸಿ. ನಮಸ್ಕಾರ.